ನೋಡಿ ಅವ್ರ ಅಕ್ಕ ಮನೆಗೆ ಏನಿಲ್ಲ ಅಂದ್ರು ಒಂದು 50-60 ಸತಿ ಫೈನಲ್ ಟೆಸ್ಟ್ ಕೊಡ್ತಾ ಇದೆಯಾ? ರಂಜು ಏನು ಮಾಡ್ತಾ ಇದೆಯಾ? ನಮ್ಮ ಅಕ್ಕ ನ್ಯಾಚುರಲ್ ಬ್ಯೂಟಿ, ಅದಕ್ಕೆ ಅವರೆಲ್ಲ ಜಾಸ್ತಿ ಗೌರಮ್ಮ ಕಿಟ್ಟಿ ಹೋಸ್ಟು, ಇವರು ಸುಜಾತ ಅಂತ. ನಿಂದು ಬೇರೆ ಸ್ವಲ್ಪ ನಳಪಾಕ ಇದೆ. ನಂದೇನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರೆಡಿಯಾಗಿದ್ದಾಗಿದೆ. ರಂಜುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂತ ಅಂದರೆ ಇವತ್ತು ನಮ್ಮ ಅಕ್ಕ ಮನೆಯಲ್ಲಿ ಗೆಟ್ ಟುಗೆದರ್ ಪಾರ್ಟಿ ಇದೆ, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಇವಾಗ ರಂಜು ಮತ್ತು ನಮ್ಮ ಆಂಟಿನೂ ಬರ್ತಾ ಇದ್ದಾರೆ. ಇವಾಗ ಅವರೆಲ್ಲ ಬಂದ ತಕ್ಷಣ ಹೊರಡ್ತೀವಿ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇವತ್ತಿನ ಡೇ ಎಲ್ಲ ಹೇಗಿರುತ್ತೆ, ಅಲ್ಲೆಲ್ಲ ಏನು ನಾವು ಫನ್ ಮಾಡ್ತೀವಿ ಇಲ್ಲ ಏನು ಮಾಡ್ತೀವಿ ಅನ್ನೋದನ್ನೆಲ್ಲ ನಾನು ನಿಮ್ಮ ಜೊತೆ ಹಂಚ್ಕೋತಾ ಹೋಗ್ತೀನಿ. ಅವ್ರು ಬಂದಮೇಲೆ ನಾನು ಮತ್ತೆ ನಿಮ್ಗೆ ಸಿಗ್ತೀನಿ. ಬಾಯ್. ಹಾಯ್. ಆ್ಯಕ್ಚುಲಿ ಇವತ್ತು ನಾನು ರೇಖಾ ಮನೆಗೆ ಹೋಗಬೇಕಿತ್ತು, ಅವ್ರ ಅಕ್ಕನ ಮನೆಗೆ. ರೇಖಾ ಅವ್ರ ಅಕ್ಕನ ಮನೆಗೆ ಹೋಗಬೇಕಿತ್ತು. ಅವ್ರ ಅಕ್ಕನ ಮನೆಯಲ್ಲಿ ಒಂದು ಚಿಕ್ಕದಾಗೆ ಪಾರ್ಟಿ ಇದೆ, ಇನ್ವೈಟ್ ಮಾಡಿದ್ಲು. ಆಲ್ರೆಡಿ ಲೇಟ್ ಆಗಿಬಿಟ್ಟಿದ್ದೆ. ಅವಳು ಅವಾಗಿಂದ ಕಾಲ್ ಮಾಡ್ತಾಯಿದ್ದಾಳೆ, ನಾನು ಇವಾಗ ಹೋಗಬೇಕು. ಸೊ ಅವಳ ಮನೆ ಹತ್ರ ಹೋಗ್ಬಿಟ್ಟು ನಾನು ನಿಮ್ಗೆ ಸಿಗ್ತೀನಿ. ಓಕೆ, ಇವಾಗ ರೀಚ್ ಆದೆ. ಅವಳು ಆಚೆ ವೆಯ್ಟ್ ಮಾಡ್ತಿದ್ದಾಳೇನೋ ಅಂತ ಅಂದ್ಕೊಂಡೆ, ಅದರಿಂದ ಮನೆ ಒಳಗಡೆನೇ ಇದ್ದಾಳೆ. ಸರಿ, ನಾನೇ ಹೋಗ್ತಾ ಇದ್ದೀನಿ ಮೇಲೆ. ನೋಡಿದ್ರೆ ಕಾಲ್ ಮಾಡಿ ಇನ್ನೂ ಆಗಿಲ್ವಾ ಅಂತ ಅಂದು. ನೋಡೋಣ ಏನು ಮಾಡ್ತಾ ಇದ್ದಾಳೆ. ರೇಖಾ ರೆಡಿನಾ? ನೋಡಿ ಪಾಪ ರೆಡಿ ಆಗಿಬಿಟ್ಟು ಕಾಯ್ತಾ ಇದ್ದಾಳೆ. ಯಾಕೆ ಇಷ್ಟು ಲೇಟು? ಅಲ್ಲಿಂದ ಸ್ವಲ್ಪ ಮನೇಲೆಲ್ಲ ಮುಗಿಸ್ಬಿಟ್ಟು ಬರೋಷ್ಟು ಲೇಟ್ ಆಗುತ್ತೆ. ಹಾಂ. ಸೊ ಇವಾಗ ನಮ್ಮ ಆಂಟಿ ನಾನು ಮಿಸ್ ಮಾಡ್ತೀನಿ. ಆದರೆ ನನಗೆ ಆಂಟಿ, ಇವಳಿಗೆ ಅನದರ್ ಮದರ್. ಅವ್ರ ಅಕ್ಕನೂ ಆಂಟಿ ಇಬ್ಬರು ಅವಳಿಗೊಂಥರ ತಾಯ್ತಾರ. ಸೊ ನಮಗೆ ಆಂಟಿ ಅಕ್ಕ, ನನಗೂ ಆಂಟಿ ಅಕ್ಕ, ಅನದರ್ ಮದರ್ ಥರ ಅವಳಿಗೊಂಥರ ಬ್ಯಾಕ್. ದೊಡ್ಡ ಸಿಗ್ನಲ್ ಅಂದರೆ ಇಲ್ಲಿ ಈ ಸಿಗ್ನಲ್ ದಾಟಿದರೆ ನಾವು ಯಾವ ಡೆಸ್ಟಿನಿ ರೀಚ್ ಆದಷ್ಟು ಖುಷಿ ಆಗುತ್ತೆ. ನಾವು ಹೋಗೋ ಪ್ಲೇಸ್ನ ನಾವು ರೀಚ್ ಆದ್ವಿ ಅನ್ನೋಷ್ಟು ಖುಷಿ ಆಗುತ್ತೆ. ಒಂದು ಸಿಗ್ನಲ್ ಕ್ರಾಸ್ ಮಾಡಿ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ಮಾಡ್ಕೊಳಕ್ಕೆ ಬಂದಿದ್ದೀವಿ. ನೋಡಿ ನಮ್ಮ ಆಂಟಿ ವೆಯ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಆಂಟಿನ ಇವಾಗ ಪಿಕ್ ಮಾಡ್ಕೊಂಡ್ವಿ. ಇನ್ನು ಇವಾಗ ಸ್ಟ್ರೈಟ್ ಹೋಗೋದೆ. ಜಾಸ್ತಿ ಹೊತ್ತಾಯ್ತಾ ಬಂದು? ಹಾಯ್, ಹೇಗಿದ್ದೀರಾ? ಎಷ್ಟೊಂದು ದಿನ ಆಯಿತು. ರಂಜುನು ಆಂಟಿನೂ ಸಿಕ್ಕಿ. ನಾನು ಬೀಳ್ಸಿಲ್ಲ, ಅವಳು ಬಿದ್ಬಿಟ್ಟು ಅಂತಿದ್ದಾಳೆ. ನೋಡೋಣ ಸೇವೆ ಮಾಡ್ತಿರೋ ಇಲ್ವೋ ಅಂತ. ಯಾಕೆ ಮಾಡಿಸ್ಕೊಂಡಿಲ್ವಾ 15 ದಿನ? ಮಾಡಿದವ್ರೆಲ್ಲರ ಹತ್ರನೂ ಮಾಡಿಸ್ಕೊಂಡಿದ್ದೀನಿ. ನಂಬಿಕೆ ಇಲ್ಲ. ಈ ಥರ ಜನ ನನ್ನ ಮೇಲೆ ನಂಬಿಕೆ ಇಡಲ್ಲ ಅಂದರೆ ಹಿಂಗೆ. ನಿನ್ನ ಕೈಲಿ ನಾವು ಮಾಡಿಸ್ಕೊತಾ ಇದ್ದೀವಿ ಅಂದರೆ, ನಿನ್ನ ಕೈಲಿ ನಾವು ಮಾಡಿಸ್ಕೊತಾ ಇದ್ದೀವಿ ಅಂದರೆ ನಂಬಿಕೆ ಇಟ್ಕೊತೀವಿ. ನಮ್ಮ ಕೈಲಿ ನೀನು ಮಾಡಿಸ್ಕೊತೀವಿ ಅಂದರೆ ನಂಬಿಕೆ ಇರಲ್ಲ. ಯಾಕೆ ಟೈಮ್ ಬಂದಾಗ ಎಲ್ಲರೂ ಮಾಡಿಸ್ಕೊಳ್ಳೇಬೇಕು? ಬರೋದು ಬೇಡಪ್ಪ. ಈಗ ಮಾಡಿಸ್ಕೊಳ್ಳಿಲ್ವಾ ನಾನು 15 ಡೇಸ್? ಸುಮ್ಮನೆ ಇರವ. ಇನ್ನೇನು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅವತ್ತು ನೋಡಿದ ತಕ್ಷಣ ಫಸ್ಟು ಬಂದಿದ್ದು ಕಣ್ಣಲ್ಲಿ ನೀರು. ಹೇಳಿಲ್ಲ ಅಂತ ಕೋಪಕ್ಕೆ. ಏನಕ್ಕೆ ಅಮ್ಮಂಗೆ ಬೇಜಾರು ಮಾಡೋದು ಅಂತ ಪಾಪ ಹೇಳಿಲ್ಲ ಹುಡುಗಿ. ನಮಗೂ ಹೇಳಿಲ್ಲ. ಅವರು ನಾರ್ಮಲ್ ಪರ್ಸನ್ ಅಲ್ಲ, ಅದಕ್ಕೆ. ಅಲ್ಲಲ್ಲ, ನಮಗೂ ಅವಳೇನು ಹೇಳವಳೇನಾ? ನಾನು ಇಲ್ಲಿರ್ಲಿಲ್ವಲ್ಲ. ಇವಾಗ ನಮ್ಮ ಅಕ್ಕ ಮನೆ ಹತ್ರ ಬಂದ್ರಿ. ಇವಾಗ ಕಾರ್ ಪಾರ್ಕ್ ಮಾಡಿ ಹೋಗ್ತಾ ಇದ್ದೀವಿ.
ಪಾಪ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ಅವಾಗಿಂದ. ಫೋನ್ ಮಾಡ್ತಾನೆ ಇದ್ದಾರೆ, ಇಷ್ಟೊತ್ತಾಯಿತು ಇನ್ನೂ ಬಂದಿಲ್ಲ ಅಂತ. ಇವಾಗ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಸಿಗ್ತೀವಿ. ಬನ್ನಿ ಹೋಗೋಣ. ನೋಡಿ ಅವ್ರ ಅಕ್ಕ ಮನೆಗೆ ಏನಿಲ್ಲ ಅಂದರೂ ಒಂದು 50-60 ಸತಿ ಬಂದಿದ್ದಾಳೆ. ಅವ್ರು ಹೊಸ್ದಾಗಿ ಕಟ್ಟಾದ್ಮೇಲೆ ಇನ್ನೂ ಯಾವುದು ದಾರಿ ಅಂತ ಗೊತ್ತಿಲ್ಲ. ಯಾವಾಗ ಬಂದರೂ ರೋಡ್ ಕನ್ಫ್ಯೂಷನ್ ಮನೆ. ನಾನು ಬಂದಿರೋದು ಒಂದು 2-3 ಟೈಮ್ಸ್ ಅಷ್ಟೇ. ಆದರೆ ನನಗೆ ಚೆನ್ನಾಗಿ ಗೊತ್ತು. ಹೋಗ್ತಾ ಇಲ್ಲ, ಅಲ್ಲಲ್ಲ, ನಾನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ, ನಾನೇ ಮುಂದೆ ಇದ್ದೀನಿ. ಅದಕ್ಕೆ ಇವಾಗ ಅವಳೇ ಕರ್ಕೊಂಡು ಹೋಗಿ ಅಂತ ನಾವಿಂದೆ ಹೋಗ್ತಾ ಇದ್ದೀವಿ. ಹಾಂ, ಕೊನೆಗೂ ಸೊಂದಿ ಗೊಂದಿ ಎಲ್ಲ ನುಗ್ಗಿಸ್ಬಿಟ್ಟು ಕರ್ಕೊಂಡು ಬಂದ. ಹಾಂ, ಸೊಂದಿ ಗೊಂದಿ ನುಗ್ಗಿಸ್ಬಿಟ್ಟು ಶಾರ್ಟ್ ಕಟ್ ಕರ್ಕೊಂಡು ಬಂದಿದ್ದೀನಿ. ಇವಾಗಲೂ ಗೊತ್ತಾಯ್ತಾ ಇಲ್ವಾ ಮನೆ? ಇದೇ ಮನೆ. ಎಷ್ಟು ನೀಟಾಗಿ ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡು ಬಂದಿದ್ದೀನಿ. ಅಂತೂ ಎಲ್ಲಿಗೆ ಹೋಗ್ಬೇಕಲ್ಲಿ ಕರ್ಕೊಂಡು ಬಂದಿದ್ದೀನಿ ತಾನೆ. ಇದನ್ನು ತೆಗಿಬೇಕು. ಬಾ. ಏನು ಮಾಡ್ತಿದ್ದಾರಂತೆ ಅಕ್ಕ? ವೇಟ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ. ಅದಕ್ಕೆ ಡೋರ್ ಲಾಕ್ ಮಾಡ್ಕೊಂಡು ಹೋಗ್ಲಾ ನಾನು. ಆಯ್ತು ಹೋಗಿ ಡೋರ್ ಲಾಕ್ ಮಾಡ್ಕೊಂಡು ನಾವೇ ಹೊರಗಡೆ ಕೂತಿರ್ತೀವಿ. ಫುಲ್ ಕಚ್ಚಾಗ್ಬಿಟ್ಟಿದೆ. ಗಮ್ ಅಂತ ಇದೆ. ಏನು ಸ್ಮೆಲ್ಲು? ಬೇಗ ಬೇಗ ಬಿರಿಯಾನಿನ? ಫುಲ್ ಗಮ್ ಅನ್ನಿಸ್ತಾ ಇದೆ. ಸಾಂಬಾರ? ಮನೆ ಎಲ್ಲ ಫುಲ್ ಗಮ್ ಅನ್ನಿಸ್ತಾ ಇದ್ದೀರಾ? ಅಯ್ಯೋ ಬಾ, ಏನ್ ಗಮ್ಮೋ ಏನೋ. ನನ್ನ ಕಷ್ಟ ಏನು ಮಾಡ್ತಿದ್ದೀರಕ್ಕ? ಆನಿಯನ್ ಕಟ್ ಮಾಡಿ ಫೈನಲ್ ಟೇಸ್ಟ್ ಕೊಡ್ತಾ ಇದೆಯಾ? ಹಾಂ ಅಕ್ಕ, ನಾನೇ ಮಾಡಿರೋದು, ನಮ್ಮ ಅಕ್ಕ ಏನು ಮಾಡಿಲ್ಲ. ಬರ್ಲಿ ಅಕ್ಕ, ಅಕ್ಕನ ಕೇಳ್ತೀನಿ ಏನು ಮಾಡಿದೆ ಏನು ಮಾಡಿಲ್ಲ. ಅಕ್ಕ ಇಲ್ಲ, ನಮ್ಮ ಅಕ್ಕ ಎಲ್ಲ ಮಾಡಿದ್ದು ಎಲ್ಲ ನಾನೇ ಮಾಡಿರೋದು. ಇದು ಆಕ್ಚುಲಿ ಚೆನ್ನಾಗಿ ಇಲ್ಲ, ನಮ್ಮ ಅಕ್ಕ ಎಲ್ಲ ಮಾಡಿದ್ದು ಎಲ್ಲ ನಾನೇ ಮಾಡಿರೋದು. ಮಾಡಿದಳಂತೆ. ಅಕ್ಕ ಅಕ್ಕ ಬನ್ನಿ ಇಲ್ಲಿ. ಅಕ್ಕ ಬನ್ನಿ ಇಲ್ಲಿ. ಏನು ಅಕ್ಕ? ಯಾರಕ್ಕ ಅಡುಗೆ ಎಲ್ಲ ಮಾಡಿದ್ದು? ರೇಖಾ. ಕಂಗ್ರಾಚುಲೇಷನ್ ಬ್ರದರ್. ಯಾರಕ್ಕ ಅಡುಗೆ ಮಾಡಿರೋದು? ರೇಖಾ ಅಂತ ಪಪ್ಪ ಹೇಳ್ತಾ ಇದಾರೆ. ಏನ್ ಮಾಡಕ್ಕಾಗುತ್ತೆ ಅಕ್ಕ, ಬಿಟ್ಕೊಡಕ್ಕಾಗಲ್ಲ. ನಮ್ ಜೊತೆನೆ ಬದ್ಲು. 5 o'clock ಬಂದು ಅದೇ ನಾನು ಬರ್ತಾ ಆಗಿದೆ. ಇವ್ರು ನಮ್ಮ ಅಕ್ಕನ ಫ್ರೆಂಡು ಗೀತಾ ಅಂತ. ಅವರು ನಮ್ಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ. ಅಕ್ಕಂಗೆ ಹೆಲ್ಪ್ ಮಾಡೋದಕ್ಕಲ್ಲ, ರೇಖಂಗೆ ಹೆಲ್ಪ್ ಮಾಡೋದಕ್ಕೆ ಬಂದಿದ್ದಾರೆ. ಕೂತ್ಕೊಳ್ಳೋದೇನಿಲ್ಲ. ಅವ್ರ ಪಾಪ ಬೆಳಿಗ್ಗೆ 5 ಗಂಟೆಯಿಂದ ಮಾಡ್ತಾ ಇದ್ದಾಳೆ. ನಾನೇ ಮಾಡಿದ್ದೀನಿ, ಫೈನಲ್ ನಾನೇ ಮಾಡ್ಬಿಡ್ತೀನಿ. ಮಾತಾಡ್ತಾರೆ ಜೊತೆಗೆ ಎಲ್ಲ ರೆಡಿಯಾಗಿ ಬಂದಿರ್ಬೋದಾಗಿತ್ತು. ಬನ್ನಿ ಆಯ್ತು ಹೆಚ್ಚಿ. ಅವ್ರು ಕೇಳ್ತಾ ಇದ್ದಾರೆ ಅಂತ ಬಿಟ್ಕೊಡ್ತಾ ಇದ್ದೀನಿ ಅವ್ರಿಗೆ. ಅವರು ಫೈನಲ್ ಟಚ್ ನಾನು ಕೊಡ್ಬೇಕು, ರೇಖಾ ನಿನ್ ಬೆಳಗ್ಗೆಯಿಂದ ಸಾಕಾಗಿದ್ಯಾ ಅಂತ ಹೇಳಿದ್ರು. ಅದಕ್ಕೇನೆ ಸರಿ ಅಂತ ಅಂದ್ಬಿಟ್ಟು ಇವಾಗ ಅವ್ರಿಗೆ ಬಿಟ್ಕೊಡ್ತಿದ್ದೀನಿ. ಏನೋ ದೊಡ್ಡ ತ್ಯಾಗ ಮಾಡಿರೋ ತರ. ತ್ಯಾಗಮಯಿ ರೇಖಾ ಅಂತ. ತ್ಯಾಗಮಯಿ ರೇಖಾ ಅಂತ. ಸಾಕಲ್ವಾ? ಅಕ್ಕ ಈರುಳ್ಳಿ ಹೆಚ್ಚಿದ್ದೀನಿ ಜೀವನದಲ್ಲಿ ಅಂತ ಹಂಗೆ ಎಲ್ಲ 2 ಈರುಳ್ಳಿ ಹಚ್ಚಿದ್ಕೆ ಕಣ್ಣಲ್ಲಿ ನೀರು ಬಂತ. ನಾನು ಹಚ್ಚಲ್ಲ. ಅವ್ರಪ್ಪ ಅವ್ರಮ್ಮ ಯಾರತ್ರಾದ್ರೂ ಹೆಚ್ಚಿಸ್ಕೊಳ್ಳೋದು ಅವಳು. ಅವಳು ಇವತ್ತವರೆಗೂ ಈರುಳ್ಳಿ ಹೆಚ್ಚಲ್ಲ ಅವಳು. ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳಿ. ಈರುಳ್ಳಿ ಹೆಚ್ಚಲ್ಲ ಅವಳು. ಈರುಳ್ಳಿ ಹೆಚ್ಚಲ್ಲ ಅವಳು.
ನಮಗೆ ಹೇಳ್ತಾ ಇದ್ದಾಳೆ ಎರಡು ನೀರ್ಗೆ ಹಾಕ್ಬಿಡ್ತೀನಿ ನಾನು. ಅವಾಗ ಕಣ್ಣಲ್ಲಿ ನೀರು ಬರಲ್ಲ. ಸ್ವಲ್ಪ ತೊಳೆದ್ಬಿಟ್ಟು ಹೆಚ್ಚಿದ್ರೆ ಕಣ್ಣಲ್ಲಿ ನೀರು ಬರಲ್ಲ. ಹಂಗೆ ಮಾಡಿದ್ರೆ ಕಣ್ಣಲ್ಲಿ ನೀರು ಬರಲ್ಲ. ಅದು ಹೆಚ್ಚಿದ್ರೆ ಕಣ್ಣಲ್ಲಿ ಹಂಗೆ ನೀರು ಬರ್ತಾರೆ. ಚೂಟ್ ಮಾಡಬೇಕು. ರಂಜು ಏನು ಮಾಡ್ತಾ ಇದೆಯಾ? ಏನು ಟೇಸ್ಟ್ ಮಾಡ್ತಾ ಇದೆಯಾ ಇಲ್ಲ ಊಟನೇ ಮಾಡ್ತಾ ಇದೆಯಾ? ಇದು ಟೇಸ್ಟ್ ಮಾಡ್ತಾ ಇರೋದು, ಆದರೆ ನನ್ಗೆ ಊಟನೇ ಆಗೋದು. ಯಾಕೆ ಆಮೇಲೆ ಊಟ ಮಾಡಲ್ವಾ? ನಾನು ತಿಂದಾದ್ಮೇಲೆ ಇನ್ನೊಂದು 3 o'clock ಇಲ್ಲ 4 o'clock ತಿಂತೀನಿ. ಇವಾಗ ಮಾಡಿರೋದೆಲ್ಲ ಟೇಸ್ಟ್ ಮಾಡ್ತಾ ಇದೆಯಾ? ಆಮೇಲೆ ನೆಕ್ಸ್ಟ್ ಊಟ ಮಾಡೋಣ ಬೇಡವಾ ಹೆಂಗಿದೆ ಅಂತ. ಹ್ಞೂ ಅಕ್ಕ ಟೇಸ್ಟ್ ಮಾಡಿಲ್ಲ ಯಾವುದನ್ನು ಅಂತ. ಏನು ಮಾಡ್ತಾ ಇದ್ದೀರ ಅಕ್ಕ? ತವಾ ಫ್ರೈ ಮಾಡ್ತಾ ಇದ್ಯಾ? ತವಾ ಫ್ರೈ ಮಾಡ್ತಾ ಇದೆಯಾ? ತವಾ ಫ್ರೈ ಮಾಡ್ತಾ ಇದ್ದೀವಿ. ಮ್ಯಾರಿನೇಟ್ ಮಾಡಿದ್ದು ಎಲ್ಲ ನೆನ್ನೆನೆ ಮಾಡಿಟ್ಟಿದ್ದೆ. ಇಲ್ಲ ಅಕ್ಕ ನಿಜ ಹೇಳ್ತಾರೆ ಇವಾಗ. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವಾಗ ಸತ್ಯ ಮಾತಾಡಿ. ಅಕ್ಕ ನೋಡಿ ಎಲ್ಲೂ ಬಿಡ್ಕೊಡ್ತಾ ಇಲ್ಲ. ನಿಜ ಏನು ಅಂತ ನನಗೆ ಮಾತ್ರ ಗೊತ್ತು. ಅಲ್ಲ ನಿಜ ಏನು ಅಂತ ನನಗೆ ಮಾತ್ರ ಗೊತ್ತು. ಎಲ್ಲ ನಮ್ಮ ಅಕ್ಕ ಮಾಡಿರೋದು. ಇವಾಗ ಲಾಸ್ಟ್ ಬಂದ್ಬಿಟ್ಟು ನಾವು ಫೈನಲ್ ಟಚ್ ಕೊಡ್ತೀವಿ, ಬಿಲ್ಡಪ್ ಹಾಕೋತಾ ಇದೀವಿ ನಾವು ಮಾಡಿರೋದು ಅಂತ. ಬೆಳಗ್ಗೆ 2 days ಇಂದ ಕಷ್ಟಪಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡ್ತಾ ಇರೋರು ಅವರು. ನಾವು ಜಸ್ಟ್ ಬಿಲ್ಡಪ್ ಹಾಕೊಂಡು ಓಡಾಡ್ತಾ ಇದೀವಿ. ಏನ್ ರೇಖಾ ಏನ್ ಹೇಳ್ತದ? ಅಕ್ಕ ಒಬ್ಬರೇ ಪಾಪ ನೆನ್ನೆಯಿಂದ ಸಾಕಾಗ್ಬಿಟ್ಟಿದ್ದಾರೆ, ಎಲ್ಲ ಒಬ್ಬರೇ ಪ್ರಿಪ್ರೇಷನ್ ಮಾಡ್ಕೊಂಡು. ಅದಕ್ಕೆ ಇವಾಗ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ, ಲೇಟ್ ಆಗಬೇಕು ಸ್ವಲ್ಪ ಹೆಲ್ಪ್ ಮಾಡೋಣ ಅಕ್ಕನಿಗೆ. ಅದಕ್ಕೆ ಎಲ್ಲ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಬೆಳಿಗ್ಗೆನೆ ಬೇಗ ಬರಬೇಕಾಗಿತ್ತು, ಸ್ವಲ್ಪ ಏನೋ ಪರ್ಸನ್ ರೀಸನ್ಸಿಂದ ಬೆಳಗ್ಗೆ ಬೇಗ ಬರೋಕ್ಕಾಗಿಲ್ಲ. ಅದಕ್ಕೆ ಲೇಟ್ ಆಯಿತು ಬಂದಿತ್ತು. ಅದಕ್ಕೆ ಇವಾಗ ಮಾಡ್ತೀನಿ. ಇವಾಗ ನೆಕ್ಸ್ಟ್ ಅವಳು ಫಿಶ್ ಫ್ರೈ ಮಾಡ್ತಾ ಇರ್ತಾಳೆ. ಅಷ್ಟೊತ್ತವರೆಗೂ ನಮ್ಮ ಆಂಟಿ ಅಕ್ಕ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಆಂಟಿ ಅಕ್ಕ ಏನು ಮಾಡ್ತಾ ಇದ್ದೀರಾ? ನಮ್ಮ ಅಕ್ಕ ಮೇಕಪ್ ಮಾಡ್ಕೋತಾ ಇದ್ದಾರೆ. ಏನು ಮೇಕಪ್ ಮಾಡ್ಕೋತಾ ಇದ್ದಾರೆ ಅಂತ ನೋಡೋಣ. ಏನು ಮಾಡ್ತಾ ಇದ್ದೀರಾ ಅಕ್ಕ? ಹಣೆಗೆ ಇಟ್ಕೋತಾ ಇದ್ದೀನಿ. ಹಣೆಗೆ ಇಟ್ಕೊಳ್ತಾ ಇಲ್ಲ, ಮೇಕಪ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳಿ. ಮೇಕಪ್ ಮಾಡ್ಕೋತಾ ಇದ್ದೀನಿ. ಏನೇನು ಹಾಕೊಂಡ್ರಿ? ಏನು ಮೇಕಪ್ ಮಾಡ್ಕೊಂಡ್ರಿ? ಆಲೋವೆರಾ ಜೆಲ್ ಹಾಕೊಂಡೆ, ರೋಸ್ ಪೌಡರ್ ಹಾಕೊಂಡೆ, ಈಗ ಐಬ್ರೋ ಹಚ್ಕೊಂಡೆ, ಈಗ ಲಿಪ್ಸ್ಟಿಕ್ ಹಚ್ಕೋತಾ ಇದ್ದೀನಿ. ನಮ್ಮ ಅಕ್ಕ ನ್ಯಾಚುರಲ್ ಬ್ಯೂಟಿ, ಅದಕ್ಕೆ ಅವರೆಲ್ಲ ಜಾಸ್ತಿ ಮೇಕಪ್ ಮಾಡ್ಕೊಳ್ಳಲ್ಲ. ಸಿಂಪಲಾಗಿ ಮೇಕಪ್ ಮಾಡ್ಕೊಂಡ್ರು ಚೆನ್ನಾಗಿ ಕಾಣಿಸ್ತಾರೆ. ವಾವ್ ಸೂಪರ್. ಆಂಟಿ ನೀವೇನೇನು ಮೇಕಪ್ ಮಾಡ್ಕೊಂಡಿದ್ದೀರಾ ಆಂಟಿ? ಗೌರಮ್ಮ ಗೌರಮ್ಮ ಇವ್ರದ್ದು ಗೌರಮ್ಮ ಲುಕ್. ರೇಖಾ ನಿಮ್ಮ ಅಕ್ಕ ಫ್ರೆಂಡ್ಸ್ನೆಲ್ಲ ಇಂಟ್ರೊಡ್ಯೂಸ್ ಮಾಡ್ಕೊಡಲ್ವಾ? ಮಾಡ್ಕೊಡ್ತೀನಿ ನಮ್ಮ ಅಕ್ಕನ ಫ್ರೆಂಡ್ಸ್ಗಳನ್ನೆಲ್ಲ. ನನಗೂ ಅವ್ರ ಹೆಸರೆಲ್ಲ ಅವ್ರದ್ದು ಫುಲ್ ಡೀಟೇಲ್ ಗೊತ್ತಿಲ್ಲ. ಅಕ್ಕನ ಹತ್ರನೇ ಕೇಳ್ಬಿಟ್ಟು ಅಕ್ಕನ ಹತ್ರನೇ ಅವ್ರ ಫ್ರೆಂಡ್ಸ್ನೆಲ್ಲ ಪರಿಚಯ ಮಾಡಿಸ್ಕೊಂಡೆ. ಅವ್ರದ್ದು ಎಷ್ಟು ವರ್ಷ ನಿಮ್ಮ ಫ್ರೆಂಡ್ಸ್ಗಳನ್ನೆಲ್ಲ ನೀವೇ ಪರಿಚಯ ಮಾಡಿ. ಕಿಟಿ 4 ವರ್ಷ ಆಯ್ತಲ್ಲ, ನಾವೆಲ್ಲ ಸೇರಿ ನಾನು ಸೇರಿ 4 ವರ್ಷ ಆಯ್ತು. ನಾನು ಸೇರಿ 4 ವರ್ಷ ಆಯ್ತು. ಇಲ್ಲಿಂದ ನಾಗು ಅಂತ, ಭಾರತಿ, ಆಶಾ, ಸುಶೀಲಾ, ಗೀತಾಂಜಲಿ, ಭವಾನಿ, ಪದ್ಮ, ಗೀತಾ, ಮಂಗಳ, ಶಶಿ. ಇವ್ರ ಹೆಸರು ಕಿಟ್ಟಿ ಹೋಸ್ಟ್, ಇವರು ಸುಜಾತ ಅಂತ. ಇವತ್ತು ಇವ್ರದೇ ಗೆಟ್ ಟುಗೆದರ್ ಇರೋದು. ಅದಕ್ಕೆ ಫ್ರೆಂಡ್ಸ್ನೆಲ್ಲ ಇನ್ವೈಟ್ ಮಾಡಿ ಇವತ್ತು ಗೆಟ್ ಟುಗೆದರ್ ಪಾರ್ಟಿ ಮಾಡ್ತಾ ಇದ್ದಾರೆ. ಅವ್ರ ಮನೆಗೆ ಪಾರ್ಟಿಗೋಸ್ಕರ ನಾವೆಲ್ಲ ಬಂದಿದ್ದೀವಿ ಇವತ್ತಿಲ್ಲಿ. ರೇಖಾ ಅಕ್ಕ ಏನೇನು ಅಡುಗೆ ಮಾಡಿದ್ದಾರೆ ಅಂತ ತೋರಿಸಲ್ವಾ? ಅದರಲ್ಲಿ ನಿಂದು ಬೇರೆ ಸ್ವಲ್ಪ ನಳಪಾಕ ಇದೆ. ಇಲ್ಲ ಇಲ್ಲ ನಂದೇನೂ ಇಲ್ಲ, ಎಲ್ಲ ಅಕ್ಕನೇ ಮಾಡಿರೋದು. ಸುಮ್ಮನೆ ಅಕ್ಕಂಗೆ ರೇಗಿಸೋದಕ್ಕೆ ಅಂತ ಅಂದ್ಬಿಟ್ಟು ಅವಾಗಿಂದ ಹೇಳ್ತಾ ಇದ್ವಿ ಅಷ್ಟೇ. ಬಟ್ ಎಲ್ಲ ಪ್ರಿಪ್ರೇಷನ್ ಮಾಡಿರೋದು ಅಕ್ಕನೇ. ನಾವು ತುಂಬ ಲೇಟಾಗಿ ಬಂದ್ವಿ. ಅಕ್ಕ ಏನೇನು ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ನೋಡೋಣ. ಯಾರೂ ಇಲ್ಲ ಕಿಚನಲ್ಲಿ, ನಾವಿಬ್ಬರೇ ಇರೋದು. ಇವಾಗ ಏನೇನು ಮಾಡಿದ್ದಾರೆ ಅಂತೆಲ್ಲ ಶೂಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಬನ್ನಿ. ಬಾಯ್ಲ್ಡ್ ಎಗ್,
ಚಿಕನ್ ಫ್ರೈ, ಇದು ಫಿಶ್ ತವಾ ಫ್ರೈ, ಆಮೇಲೆ ರಸಮ್ ಮಾಡಿದ್ದಾರೆ. ಮಟನ್ ಸಾಂಬಾರ್ ಇನ್ನು ಕುದೀತಾ ಇದೆ, ಆಲ್ಮೋಸ್ಟ್ ಆಗಿದೆ, ಸುಮ್ಮನೆ ಬಿಸಿ ಇರಲಿ ಅಂತ ಬಿಸಿ ಮಟನ್ ಆಯ್ತಲ್ಲ. ಇದು ಪ್ರಾನ್ ಸುಕ್ಕ, ಇದು ರಾಯ್ತಾ, ಇದೆಲ್ಲ ಸಲಾಡು. ಇಷ್ಟೆಲ್ಲ ಮಾಡಿಬಿಟ್ಟು ಇನ್ನು ಡೆಸರ್ಟ್ ಇಲ್ದಿರ ಫುಡ್ ಯಾವುದು ಕಂಪ್ಲೀಟ್ ಆಗಲ್ಲ. ಅದಕ್ಕೋಸ್ಕರ ಏನು ಸ್ವೀಟ್ ಮಾಡಿದ್ದಾರೆ ಅಂದರೆ ಜಾಮೂನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಜಾಮೂನ್ ವಿತ್ ಐಸ್ ಕ್ರೀಮ್, ಮತ್ತು ಇನ್ನು ಚಿಕನ್ ವಿಂಗ್ಸ್ ಎಲ್ಲ ಇದೆ, ಅದು ಅಲ್ಲಿ ಕುಕ್ ಆಗ್ತಾ ಇದೆ. ಇದು ಚಿಕನ್ ವಿಂಗ್ಸ್, ಇವಾಗ ಚಿಕನ್ ವಿಂಗ್ಸ್ ರೆಡಿ ಆಯಿತು. ಹೇಗಿದೆ ಫುಡ್ಡು? ನಾವ್ಯಾವುದೂ ಮಾಡಿಲ್ಲ, ಎಲ್ಲ ಅಕ್ಕ ಮಾಡಿರೋದು. ನಮ್ ಗೀತಾ ಅವರು ಟ್ರೈ ಮಾಡಿದ್ದಾರೆ ಏನೋ ಮಾಡಕ್ಕೆ. ಏನ್ ಮಾಡಿದ್ರಿ ನೀವು? ಪಾಪ ಕಣ್ಣಲ್ಲೆಲ್ಲ ನೀರ್ ಸೋರ್ಸ್ಕೊಂಡು ಹಚ್ಚಿದಾರೆ ಪಾಪ ಅವರು, ನಮ್ ಗೀತಾ ಅವರು. ನಮ್ದೆಲ್ಲರದು ಊಟ ಆಯ್ತು. ಈಗ ನೀವೆಲ್ಲರೂ ಊಟ ಮಾಡಿ, ಯಾವುದೇ ತರ ನಾಚಿಕೆ ಇಲ್ಲದೆ ಊಟ ಮಾಡಿ. ಅದಕ್ಕೆ ನಾಚ್ಕೊಂಡು ಊಟ ಮಾಡಿ ಊಟ ಮಾಡೋಕ್ಕಾಗಲ್ಲ. ಹೊಟ್ಟೆ ಹಸಿಯೋದು ಸ್ಯಾಂಪಲ್ ಆಗ್ತಿದ್ದಿಲ್ಲ ಇವಾಗ ನಿಮ್ ಜೊತೆ ನನ್ನ ಕಂಪ್ನಿ ಕೊಡ್ತಾವಳು ಇವಾಗ. ಅವಾಗ ಟೇಸ್ಟ್ ಮಾಡಕ್ತಿದ್ದಿಲ್ಲೋ, ಇವಾಗ ನನ್ನ ಕಂಪ್ನಿ ಕೊಡಕ್ಕೆ ಅಂತ ತಿಂತಾ ಇದ್ದಾಳೆ. ಕಮ್ ಚೋನು, ನಮ್ಮ ಅಕ್ಕ ಮೊಮ್ಮಗು ಇದು. ಕಮ್ ಬೇಬಿ, ಕಮ್ 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 ಕಮ್, ಸೇ ಹಾಯ್ ಎವ್ರಿವನ್. Chiku, bye. No. What? No, come. Oh, okay, bye. Bye. Oh, okay. Don't cry, na? Why are you crying? ಲಾಲಿಪಾಪ್ ಮಾತ್ರ ಮಾಮ್ ಬೇಕು, ಇವಾಗ ಬರ್ಬಾ ಫುಲ್ಲ. Bye, mama. Bye, mama. ಡೋಂಟ್ ಕಮ್ ಮಾಮಾ. ಬೈ. ಫೋನ್ ಕಮ್ಮಿ ಮಾಡ್ಕೋ. ನಿನ್ನಂತ ಒಬ್ಬ ಬೇಕು. ಆಚೆ ಹೋಗುತ್ತದೆ. ಅದನ್ನ ಹೇಳ್ತಾರೆ, ನಿನ್ನಂತ ಒಬ್ಬ ಬೇಕು ನಮ್ಗೆ ಅಂತ. ಆಂಟಿ ಬಾಯ್ ಬಾಯ್. ಜೀವನ ತಲೆ ಇಡ್ಸ್ಬೇಡ. ಬಾಯ್ ಬಾಯ್ ಜೀವನ್, ಜಾಸ್ತಿ ಫೋನಲ್ಲಿ ಇರ್ಬೇಡ ಆಯ್ತಾ? ಬೈ ಕಣೋ. ಸೊ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು 7:30 ಆಗೋಗ್ತಾ ಇದೆ. ಇನ್ನು ಇವಾಗ ಮನೆಗೆ ಹೊರಡ್ತಾ ಇದ್ದೀರಿ. ನಮ್ಮನ್ನ ಡ್ರಾಪ್ ಮಾಡಕ್ಕೆ ನಮ್ಮ ಅಕ್ಕನೂ ನಮ್ಮ ಜೊತೆಲಿ ಬರ್ತಾ ಇದ್ದಾರೆ. ಪಾಪು ಬಿಡ್ತಾ ಇರಲಿಲ್ಲ, ಹೋಗ್ಬೇಡಿ ಅಂತ ಇದ್ದ. ಸೊ ಅವನು ಕರ್ಕೊಂಡು ನಾವು ಹೋಗ್ತಾ ಇದ್ದೀರಿ. ಬಾಯ್ ಬಾಯ್. ಆ ಕಡೆನೇ ನಿಲ್ಸಿ. ನೋಡಿ, ನಮ್ಮ ಪಾಪುನು ನಮ್ಮ ಜೊತೆ ಬರ್ತಾ ಇದ್ದಾನೆ. ಹೋಗ್ಬೇಡಿ ಇವತ್ತೆಲ್ಲ ಇಲ್ಲೇ ಇರಿ ಅಂತ ಇದ್ದ. ಆಯಿತು ಬಾ ನಮ್ಮ ಮನೆಗೆ ಅಂತ ನಾವು ಕರ್ಕೊಂಡು ಹೋಗ್ತಾ ಇದ್ದೀರಿ. 7:30ಗೆ ಹೊರಟಿದ್ದಕ್ಕೆ ನಾವು ನಮ್ಮ ಮನೆ ಹತ್ರ ಬಂದು ರೀಚ್ ಆಗೋ ಅಷ್ಟರಲ್ಲಿ 8:30 ಆಗೋಗಿದೆ. ಈಗ ಆಲ್ರೆಡಿ ತುಂಬಾ ಟೈಮ್ ಆಗಿದೆ. ರಂಜುಗೆ ತುಂಬಾ ಟೈಮ್ ಆಗೋಗಿದೆ. ಇವಾಗ ರಂಜು ಅವ್ರ ಮನೆ ಹತ್ರ ಹೋಗಬೇಕು. ಅವಳಿನ್ನ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ 9 o'clock ಆಗುತ್ತೆ. ನಮ್ಮ ವಿಡಿಯೋ ಎಲ್ಲ ಹೀಗೆ ನೋಡ್ತಾ ಇರಿ, ನಮಗೆ ಸಪೋರ್ಟ್ ಮಾಡ್ತಾಯಿರಿ.
ನಮ್ಮ ವಿಡಿಯೋ ಎಲ್ಲ ಇಷ್ಟ ಆದರೆ ನಿಮಗೆ ಸೊ ನಮ್ಮ ವಿಡಿಯೋಸ್ ಇಷ್ಟ ಆದರೆ ನೀವು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಓಕೆ, ಇನ್ನು ಹೆಚ್ಚಿನ ನಮ್ಗೆ ಏನಾದ್ರು ಅಪ್ಡೇಟ್ಸ್ ಕೊಡಬೇಕು ಅಂದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿ. ಬಾಯ್ ಬಾಯ್. ಬಾಯ್.